ಸಭೆ ಅಧ್ಯಕ್ಷರು ಇರ್ತಾರೆ, ಸರ್ವ ಸದಸ್ಯರು ಸಾಮೂಹಿಕವಾಗಿ ನಿರ್ಧಾರ. ನೀವು ಅಪ್ಪ ಮನೆ ಕೊಟ್ಟಿಲ್ಲ, ಕೊಡ್ಲಾ? ನಾನು ಹೇಳಕ್ಕೆ ಕೊಡ್ಲಾ? ಯಾರಿಗೆ ತೀರ್ಮಾನ ತಗೊಳಕ್ಕೆ ಸರ್ವ ಸಾಮೂಹಿಕ ತೀರ್ಮಾನ ತಗೊಳ್ಬೇಕು. ಅಲ್ಲಿ ಹೋಗ್ಬಿಟ್ಟು ರಾಜ್ನೂ ಇವನೆಯ, ಮಂತ್ರಿನೂ ಇವನೆಯ, ಸೈನ್ಯನೂ ಇವನೆಯ. ಇನ್ನು ಮುಂದೆ ಬಂದ್ರೆ ಸಾರ್ವಜನಿಕರು ಸರ್ವ ಸದಸ್ಯರು ಪ್ರಶ್ನೆ ಮಾಡಿದ್ರೆ ಸೈನಿಕನು ಇವನೆಯ. ಎಲ್ಲಾ ಪಾತ್ರ ಇವನ ನಿಭಾಯಿಸ್ತಾನೆ. ಹಂಗಿದ್ರೆ ಅವಕಾಶ ಇದೆಯಾ? ಈ ಹೋದ್ರೆ ಸಭೆಗಳಾಗಲ್ವಾ? ನನ್ನನ್ನೇ ಪ್ರಶ್ನೆ ಮಾಡಕ್ಕೆ ನೀನ್ ಯಾರು ಹೇಳೋದು ಪ್ರಶ್ನೆ ಮಾಡಕ್ಕೆ? ಆಮೇಲೆ ಇನ್ನೊಂದು ವಿಚಾರ ಹೇಳಿದೆ, ಕಾರ್ಯದರ್ಶಿಗಳಿಗೆ ಕೆಡಿಪಿ ಮೀಟಿಂಗ್ ಹೋದಲ್ಲ ಏನ್ ಇಸ್ಕೊ ಬಂದ್ರಿ ಅಂತ ಪ್ರಶ್ನೆ ಮಾಡೋಣ. ಇವ್ನು ಸಭೆ ಕರೆದ್ನಲ್ಲ ಮನೆಗೆ ಏನ್ ಎಲ್ಲರಿಗೂ ಏನ್ ಕೊಟ್ಟು ಕಳಿಸ್ತಾನೆ? ಏನ್ ಕೊಟ್ಟು ಕಳಿಸ್ತಾನೇನ್ರಿ? ಒಂದ್ 5,000 ದುಡ್ಡು ಕೊಟ್ಟು ಕಳಿಸ್ತಾನ? 10,000 ದುಡ್ಡು ಕೊಟ್ಟು ಕಳಿಸ್ತಾನ ಅವ್ರಿಗೆ? ಸಭೆಗೆ ಮ್ಯಾಂಡೇಟ್ರಿ ಸಭೆ ನಿಯಮ, ಸರ್ಕಾರ ನಿಯಮ ಹೋಗ್ಬೇಕು, ಬೈತಾರೆ. ಇದೇ ಸರ್ಕಾರಕ್ಕಿಂತ ದೊಡ್ಡ ಮನುಷ್ಯನ? ಸರ್ಕಾರ ಹಂಗೆ ಇದ್ದ ಮೇಲೆ ಇವನು ಸರ್ಕಾರ ಇವ್ರದೇ ಇದೆ, ಮಂತ್ರಿಗಳು ಇವರೇ ಇದ್ದಾರೆ. ಔಷಧ ತರಲಿ, ತಂದ್ಬಿಟ್ಟು ಚರ್ಚೆ ಆಗ್ಬಿಟ್ಟು ಇಲ್ಲಿ ನಾವು ನಮ್ದು ವಿಶೇಷವಾಗಿ ನಮ್ಗೆ ಸ್ಪೆಷಲ್ ಅಮೆಂಡ್ಮೆಂಟ್ ಮಾಡ್ಬಿಟ್ಟು ಕೇರ್ಪೇಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ಒಂದು ಪ್ರೊಪ್ರೈಟರ್ಶಿಪ್ ವ್ಯಾಪ್ತಿಗೆ ಬರ್ತದೆ. ಸಬ್ ಆಫೀಸ್, ಹೆಡ್ ಆಫೀಸು ಜಯನಗರದಲ್ಲಿದೆ. ಆ ಜಯನಗರ ಸಬ್ ಆಫೀಸ್ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನಿರ್ಣಯ ಮಾಡಿ ಸರ್ಕಾರದಲ್ಲಿ ನಮ್ಮ ಸೆಕ್ರೆಟರಿಗಳು ಯಾರು ಕಳ್ಸಲಾಕನಪ್ಪ ಅಂತ ಅಂದ್ಬಿಟ್ಟು. ಇನ್ನೊಂದು ವಿಚಾರ ಹೇಳಿದೆ, ಗುತ್ತಿಗೆದು ನಿಮ್ಮ ಮನೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದೇನು, ಚೀಫ್ ಇಂಜಿನಿಯರ್, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇದೇನು, ಚೀಫ್ ಇಂಜಿನಿಯರ್ ಸೆಕ್ರೆಟರಿ ಅಂತ ನನಗೇನೆ ಆಗ್ಬೇಕಯ್ಯ? ಯಾರೇನು ಟೆಂಡರ್ ಹಾಕ್ಸ್ಬೇಡ ಅಂತ ಹೇಳ್ತಾರೆ? ಯಾರು ನಿನ್ನ ಹಾಕ್ಸಪ್ಪ? ಯಾವ ತರ ನಿನ್ ದಮ್ಮ ಯಾಕನಪ್ಪ? ನೀನ್ ಕಾಲ್ ಕಟ್ಕೋತೀನಿ, ಟೆಂಡರ್ ಹಾಕ್ಬಿಡೋದು ಹೇಳಕ್ ಹೋಯ್ದ ನಿನ್ನ? ಹೇಳ ಅದಿದ್ರೆ ಹೇಳು. ಪಾರದರ್ಶಕವಾಗಿಂದ ಟೆಂಡರ್ ಹಾಕ್ಸು, ಕರೆಕ್ಟಾಗಿ ಕೆಲಸ ಮಾಡ್ಲಿ. ಆಮೇಲೆ ಇನ್ನೂ ಒಂದು ಮುಂದುವರೆದು ಮಾತಾಡಿದೆ, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಅಲ್ಲಿಗೆ ಹಾಕೋಕಿಲ್ಲ ಅಂತ. ಅವರು 100 ರೂಪಾಯಿ ಕರೀಲಿ, ಯಾವುದೇ ನಮ್ಮ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಸಹ ಅಧ್ಯಕ್ಷರಿಗೂ ಸಹ ಅವ್ರದಂತ ಅಧಿಕಾರ ಇದೆ. ಅವ್ರದ್ದು ಸ್ಥಳೀಯವಾಗಿ ಅವರ ಅಧ್ಯಕ್ಷರ ಸಭೆ ಮಾಡಿಯೋರು. ಅಂತ ಸಂದರ್ಭದಲ್ಲಿ ಯಾವುದೇ ಸಭೆ, ಯಾವ ಸಭೆ ಎಲ್ಲಿ ಪಂಚಾಯತಿಗಾರ ಕರೀಲಿ, ನಾನು 100 ರೂಪಾಯಿ ರೆಡಿ ಇದ್ದೀನಿ. ನಾನೇನು ಆ ಸಭೆಗೆ ಹೋಗಿಲ್ಲ, ಈ ಸಭೆಗೆ ಹೋಗಿಲ್ಲ ಅಂತ ಹೇಳಕ್ಕಾಗಲ್ಲ. ಇವರು ತಾಲೂಕ್ ಆಫೀಸ್ ಬಂದಿದ್ದಾರ ಅಂತ ಹೇಳ್ತಾರೆ. ತಾಲೂಕ್ ಆಫೀಸ್ಗೆ ಯಾರು ಬರಬೇಡ ಅಂತ ಹೇಳಿದ್ರು? ಒಬ್ಬರ ಸಾರ್ವಜನಿಕ ಆಫೀಸ್ಗಳವರು ತಾಲೂಕಿನ ಸಮಸ್ತ ಜನತೆ ಹೋಗ್ಬೋದು, ಕಾನೂನು ಬದ್ಧವಾಗಿ ಕೆಲಸ ಮಾಡಿಸ್ಬೋದು. ಯಾರು ಬೇಡ ಅಂತ ಹೇಳಿದಾರೆ? ಇವ್ರನ್ನ ಹೋಗ್ಲಿ, ಕೆಲಸ ಮಾಡಿಸ್ಕೊಂಡು ಬರ್ಲಿ. ನಾವೇನು ಬಹುಪಡ ಅಂತ ಹೇಳಿದವ? ಇನ್ನೊಂದು ವಿಚಾರ ಹೇಳೋಣಪ್ಪ, ಪದೇ ಇವಂಗೂ ನಮ್ದು ಸಂಘರ್ಷ ಬರ್ಲಿಕ್ಕೆ ಅದೇ ಕಾರಣ. ರೇವಣ್ಣ ಸಾಹೇಬ್ ಪರವಾಗಿ ಸರ್ಕಾರದ ವಿರುದ್ಧವಾಗಿ ಒಂದು ಪ್ರೊಟೆಸ್ಟ್ ಮಾಡಿದ ಟಿವಿ ಸರ್ಕಲ್. ಅವತ್ತು ಇಂಟರ್ನಲ್ ಅದೇನೋ ಜನಕಸ ವಿಚಾರಕ್ಕೆ ಹೇಳಿದವನು, ನಾನು ಅದಕ್ಕೆ ಅವ್ರ ಮಾತಿಗೆ ಇಲ್ಲ, ಹಂಗಲ್ಲ, ನಮ್ಮ ಜನ ಸಂಸ್ಕೃತಿ ಅವೆಲ್ಲ ಇಲ್ಲಪ್ಪ ಅಂತ ಹೇಳೋದು. ಅದಾದ ನಂತರ ಇಲ್ಲಿ ಮಾತಾಡ್ಲಿಕ್ಕೆ 1-2 ಜನ ಮಾತಾಡೋ ಅಷ್ಟೇ. ನಮ್ಮ ವೆಟನರಿ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿ ಬಂದ್ಬಿಟ್ಟು 50 ಜನ ಸುಸ್ಕೊಬಿಟ್ಟು ಅವನು ನನ್ನ ನೋಡಿದ್ರೆ, ನನ್ನ ಮಕ್ಕ ನೋಡಿದ್ರೆ MLA ಅದೇನೋ ಹೇಳಂಗಿಲ್ಲ, ಅವ್ಯಾಚ ಮಾಡು, ಅದು ಹಂಗ್ ಮಾಡ್ಕೋತಾನೆ ಮಕ್ಕವ, ಬೋಳಿ ಮಗ MLA. ನಾನು ಅವನ್ನ ತೋರಿಸ್ತೀನಿ, ಇದೇ ಟಿವಿ ಸರ್ಕಲ್ ಅಲ್ಲಿ ಕರೀಲಿ ಬರ್ಲಿ ಅಂತ ಮಾತಾಡಿದಾನೆ. ಸೇಮ್ ಅದನ್ನ 3-4 ಸಲ ರಿಪೀಟ್ ಮಾಡೋನೆ. ಅಖಾಡ ನಾನು ಇವತ್ತು ಹೇಳ್ತಾ ಇದ್ದೀನಿ, ನೀನು ಡೇಟು ನಿಂದೆ, ಟೈಮು ನಿಂದೆ, ಸ್ಥಳನೂ ನಿಂದೆ. ಒಂದ್ ದಿವಸ ನನ್ಗೆ ಅರ್ಲಿಯರಾಗಿ ಹೇಳಷ್ಟೇ. ಅಪ್ಪಿತಪ್ಪಿ ಆ ಕಡೆ ಈ ಕಡೆಗೆ ಹೋಗ್ಬಿಟ್ರೆ ಔತ್ಕೊಂಡು ಹೊಂಟೋ ಅಂತ ಹೇಳ್ಬೇಡ. ನೀನ್ ಯಾವುದೇ ರೀತಿ ಯಾವುದೇ ಬಗೆ ಅಖಾಡ, ನಾನು ರೆಡಿ ಇದ್ದೀನಿ. ನಾನೊಬ್ಬ ಅದು ಅಲ್ಲಿ ಅಖಾಡದಲ್ಲಿ ನಂತವು ಪದ ಬಳಸಬಾರ್ದು. ನಾನು ಇದನ್ನ ಒಬ್ಬ ಶಾಸಕರು ಜವಾಬ್ದಾರಿ ಕೊಟ್ಟರೆ ತಾಲೂಕಿನ ಜನ ಗೌರವಿತ ನಡ್ಕೊಂಡು ಹೋಗಲ್ಲ, ಅವ್ನ ಮಾತನ್ನ ಕೊಂಡ್ಕೊಡ್ತಾ ಬಂದವರು. ಇದು ನೋಡ್ತಾರೆ ವ್ಯವಸ್ಥೆ ಹೆಂಗಾಯ್ತಾನೆ ಅಂತಂದ್ರೆ, ಒಳ್ಳೆತನ ಸೈಲೆಂಟ್ ಆಗಿರೋದ್ರ ಏನೋ ಹಿಂಗೆ ನಾನು ಏನೋ ಹುಲಿ ಅವರೆಲ್ಲ ಎದುರ್ಕೊಂಡು ರಘೋಸ್ಕೊಂಡು ಮನೇಲಿ ಕುತ್ಕೊಂಡ್ರೆ ತಿಳ್ಕೊಂಡವನೆ. ನಂತವು ಏನ್ ಕಿತ್ಕೋತಾನೆ 1, 2, 3 ಅಂತ ಕಿತ್ಕೊಳ್ಳಿ.
ಆ ಕಾರಣ ನಾನು ರೆಡಿ ಇದ್ದೀನಿ. ಅವನದೇ ಡೇಟು, ಅವನೇ ಸಾಮ್ಯಾನಕ್ಕೆ ಬೇಕಂತ ದುಡ್ಡು ಕೊಡ್ತೀನಿ, ಎಲ್ಲರಿಗೂ ನಾನು ಭಾಗಿಯಾಗಿ ರೆಡಿ ಇದ್ದೀನಿ. ಅವನದೇ ಡೇಟು, ಅವನದೇ ಸ್ಥಳ, ಅವನದೇ ಟೈಮು ಫಿಕ್ಸ್ ಮಾಡಿ. ಏನ್ ತಿಳ್ಕೊಬಿಟ್ಟವನೆ ಅಂತಂದ್ರೆ ವ್ಯವಸ್ಥೆ ಹಿಂದೆ ಹೇಳ್ತಿದ್ರು, ಮೂರನ್ನು ಬಿಟ್ಟವರು ಊರಿಗೆ ದೊಡ್ಡವರು ಅಂತ. ಹಿಂದೆ ಗಾದೆ ನಮ್ಮ ಪೂರ್ವಿಕರು. ನಾನು ಆ ಒಂದು ಗಾದೆಗೆ ಹೊಂದ್ಕೊಂಡಂಗೆ ಇವನು ನಡ್ಕೊ ಬರ್ತಾವನೆ. ನಾನು ಹಚ್ಬಿಟ್ರೆ ಕಿರ್ಚ್ಬಿಟ್ರೆ ಅದರು ಅಂದ್ಬಿಟ್ರೆ ಗಡ 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 ಅಂದ್ಬಿಡ್ತಾರೆ ಅಂತ. ಆ ಮೂರು ಬಿಟ್ಟು ಓಡಾಡ್ಬಿಟ್ರೆ ಊರಲ್ಲಿ ಗೌರವಸ್ಥರು ಯಾಕಪ್ಪ ಅಂದ್ರೆ ಸುಮ್ಮನೆ ಆಯ್ತಿರು. ಒಂದ್ ಸರಿ ಸುಮ್ಮನೆ ಆಯ್ತಾರೆ, 2 ಸರಿ ಸುಮ್ಮನೆ ಆಯ್ತಾರೆ, 3 ಸರಿ ಸುಮ್ಮನೆ ಆಯ್ತಾರೆ, 4 ಸರಿ ಸುಮ್ಮನೆ ಆಯ್ತಾರೆ, 2 ಸರಿ ಸುಮ್ಮನೆ ಆಯ್ತಾರೆ, ಕೊನೆಗೆ ಆ 3ನೇ ಕಟ್ ಮಾಡೋ ಅಂತ ಮಾಡ್ತಾರೆ. ಒಂದು ಎಲ್ಲದಕ್ಕೂ ಒಂದು ಇತಿಮಿತಿ ಇರ್ತದೆ. ಆ ಇತಿಮಿತಿ ಒಳಗಡೆ ಹೋಗ್ಲಿ. ನಾನು ಅವ್ರ ಇಲ್ಲ ಅವ್ನ ವಿಚಾರಕ್ಕೆ ಬೇರೆ ಸಾಲು ವಿಚಾರಕ್ಕೆ ಮೀಟಿಂಗ್ ಹೋಯ್ತಾ ಇದ್ದಾನೆ. ಒಬ್ಬ ಶಾಸಕ ಒಬ್ಬ KDP ಮೀಟಿಂಗ್ ನಲ್ಲಿ ಒಬ್ಬ ಅಧ್ಯಕ್ಷರಿಗೆ ನೋಟಿಸ್ ಕೊಟ್ಬಿಟ್ಟು ಕರ್ಸ್ಬಿಟ್ಟು ಅದನ್ನ ಅವ್ರನ್ನ ಕರ್ಸಿ ಅಂತಂದ್ರೆ ಏನ್ ಅರ್ಥ? ಏನು ಸೆಕ್ರೆಟರಿಗಳ ಕರೆದದ್ದು MD ಪಕ್ಕಕ್ಕೆ ಕೂರ್ಸ್ಕೊಂಡ್ಬಿಟ್ಟು ಹಿರಣ್ಯಕಶಿಪನ್ ಪಾತ್ರ ಮಾಡದೆ ಮಾಡುದು. ಎಲ್ಲಿರುವನು ಅರಿ, ಅಲ್ಲಿರುವನ, ಇಲ್ಲಿರುವನ, ಆ ಕಂಬದಲ್ಲಿರುವನ. ನಿನ್ ಪಾತ್ರಕ್ಕೆ ಯಾವನಲ್ಲಿ ಎದುರ್ಕೊಳ್ಳೋನಿಲ್ಲ, ಗಡಗಡ ನಡ್ಗನೂ ಇಲ್ಲ. ವಯಸ್ಸಲ್ಲಿ ನಾನು ನಿಂತಿ ಚಿಕ್ಕವನು. ಜನ ಜವಾಬ್ದಾರಿ ಕೊಟ್ಟವ್ರೆ, ಜವಾಬ್ದಾರಿ ಗೌರವಯುತವಾಗಿ ಆ ತಾಲೂಕಿನ ಜನತೆಗೆ ಗೌರವ ಕೊಟ್ಕೊಂಡು ಹೋಗ್ತಿದ್ದೆ. ನನ್ಗೂ ಬಿಸಿ ರಕ್ತ ಇದೆ. ಇಂಕಿನ ವಯಸ್ಸಲ್ಲಿ ಚಿಕ್ಕ ನನಗೂ ಆತ್ಮಗೌರವ, ಸ್ವಾಭಿಮಾನ, ಬಿಸಿ ರಕ್ತ, ರೋಷ ಎಲ್ಲ ಇದೆ. ನೀನ್ ಹರ್ಚಾಟಕ್ಕೆ, ಕಿರ್ಚಾಟಕ್ಕೆ, ಕೂಗಾಟಕ್ಕೆ ಯಾರು ಎದುರ್ಕೊಳ್ಳೋರಿಲ್ಲ. ನಾವು ಒಂದು ಬದ್ಧತೆಯಿಂದ ಬಂದಿರೋರು, ಒಂದು ಶಿಸ್ತಿನ ಬಂದಿರೋರು. ಸಮಾಜಕ್ಕೆ, ನೆರೆಗೆ, ಹೊರಗೆ, ಆಜು ಬಾಜುಗೆ ಏನ್ ಅನ್ಕೊಂಡ್ರು, ಏನ್ ಒಂದು ಮಾತು ತಪ್ಪಾಡ್ರು ಏನ್ ಅನ್ಕೊಂಡ್ರು, ನಾವು ನೆರೆಯವರಿಗೆ ಹಂಚ್ಕೊಂಡು ಬಂದಿರೋರು. ನಾನು ಹೇಳ್ತೀನಿ, ನಾನು ಬೋರ್ಡಲ್ಲಿ ಇದ್ದಂಗೆನೆ ಇನ್ನು ಮನ್ಮೂರು ಡೈರೆಕ್ಟ್ರು ರವಿ ಮತ್ತೆ ಬಾಲು ಇಬ್ರು ಇದ್ರು. ತೊರೆಕೆರೆ ಅಂತ ಒಂದು ಗ್ರಾಮ ನಾಗಮಂಗಲದಲ್ಲಿ ಚಲೋಣೆ ಓಪನ್ ಮಾಡ್ಸಿದ್ರು ಡೈರಿನ. ಅವ್ರು ಬರ್ಲೇ ಇಲ್ಲ, ಅವ್ರ ಡೈರೆಕ್ಟರ್ ಬರ್ಲೇ ಇಲ್ಲ. ಏನಂದ್ರೆ ನಾಗಮಂಗಲಕ್ಕೆ ಒಂದು ಕಾಲೂರು, ಕೇರ್ಪೇಟೆ ಒಂದು ಕಾಲುನಾ? ಕೇರ್ಪೇಟೆ ಏನು ಮಂಡ್ಯ ಜಿಲ್ಲೆ ಭೂಪಟ್ಟದಲ್ಲಿ ಇಲ್ವಾ? ಕರ್ನಾಟಕ ರಾಜ್ಯ ಭೂಪಟ್ಟದಲ್ಲಿ ಇಲ್ವಾ? ಕಾರ್ಯದರ್ಶಿಗಳು ಏನ್ ದಡ್ರಲ್ಲ, ಅವರು ಜವಾಬ್ದಾರಿಸ್ತಾರೆ, ಯೋಚನೆವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಇವನ್ ಮನಸ್ಥಿತಿ ಹೊಂದಿರೋರು ನಮ್ಮ ಇವನ ಅಣ್ಣ ನನಗೆ ಮಾತಾಡ ಅಂತಾರೆ ಅಷ್ಟೇ. ಅವರು ಯೋಚನೆ ಮಾಡ್ಕೊಂಡು ಯಾವ್ದು ಸಾಧಕ ಬದಕ ಗೊತ್ತಿದೆ. ಗೌರವಸ್ಥರು, ಯೋಗ್ಯಸ್ಥರು, ಕಾರ್ಯದರ್ಶಿಗಳು ಇದ್ದಾರೆ. ದ್ವೇಷದ ರಾಜಕಾರಣ ನಾನ್ ಮಾಡ್ತೀನಿ ಅಂತ ನಾನು ಅಟ್ಲೀಸ್ಟ್ ಏನೋ ಗೆದ್ದವ್ರೆ ಒಂದು ಏನೋ ಹಾಸ್ಪಿಟಲ್ ಮಾತಾಡ್ತಾರೆ ಅಂತ ಹೋಯ್ತಾ ಇದ್ರೆ ಮತ್ತೆ ಇತಿಮಿತಿ ಬೇಕು ಒಬ್ಬ ಮಾತಾಡಕ್ಕೆ. ಇವನೊಂದು ಚಾಳಿ ಯಾರು ಇರ್ತಾರೆ MLAಗಳು, ಹಿಂದೆ ಇದ್ದ MLAಗಳು ಹಂಗೆ ಮಾತಾಡ್ದ. ಈಗ ಅವ್ರು ಒಳ್ಳೆಯರಾಗ್ಬಿಟ್ಟವ್ರೆ. ಈಗ MLA ಮಾತಾಡ್ತಾರೆ, ಓಹೋ ನಾನು ಗಂಡು ಅಂದ್ಬಿಡ್ತಾರೆ, ತಾಲೂಕಿನಲ್ಲಿ ನನ್ನ ಮಹಾನ್ ಗಂಡು ಅಂದ್ಬಿಡ್ತಾರೆ ಅಂದ್ಬಿಟ್ಟು ಮನುಷ್ಯನ ಕೆಲಸ ಮಾತಾಡ್ತಾನೆ ಅವನು. ಒಂದು ಬೇಕು ಅದಕ್ಕೂ. ಆಯ್ತು, ಹೋಗಿದ್ದೀರಿ, ರಿಪೋರ್ಟ್ ಕೊಡ್ರಪ್ಪ. ಹಂಗೆ ಏನಾದ್ರು ಸುಮ್ಮನೆ ಅನಾವಶ್ಯಕವಾಗಿ ನೀವೇನಾದ್ರು ನಿಮ್ಮೆಲ್ಲ ಬೇಕಂತ ನೀವು ನೋಟಿಸ್ ಕೊಟ್ಟು ಉದ್ದೇಶ ಕೊಟ್ಟು ಮಾಡಿದ್ರೆ ನಾವಿದೀವಪ್ಪ ಅದಪ್ಪ ನೀವು ಪರವಾಗಿ ಯಾರ ಅನ್ನೋ ಮಾತು ಹೇಳಿ ಕರೆದ್ಬಿಟ್ಟು. ಅದು ಮ್ಯಾಂಡೇಟ್ರಿ, ಅದು ನಾನು ಒಬ್ಬಂಗಲ್ಲ. ಅದು ನಾನು ಹೋಗ್ಲಿ ಇವ್ರು ಮಾತ್ರ ಕೇಳ್ತಾರೆ, ಸೆಕ್ರೆಟರಿಗಳು ಹೇಳಿದಾರ. ಅದು ನಾನು ಅದು PDOಗಳು ಅದ್ರಸೋದು. ಏನ್ PDOಗಳು ಅದ್ರಸ್ತದೆ? PDOಗಳು ಒಂದು ಪ್ರೊಸೀಡಿಂಗ್ಸ್ ಆಗಿದೆ, ಸಭೆ ಅಧ್ಯಕ್ಷತೆ, ಸಭೆ ನಿರ್ಣಯ ಅಂತ ನೋಟಿಸ್ ಕೊಡ್ತಾರೆ ಅವರು. ಕೇಳಿ ಆಯ್ತು. ಈಗ PDOಗಳು ಕೆಲಸ ಮಾಡ್ತಾರ, ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸದಸ್ಯಗಳು ಇರ್ತಾರೆ, ಕೆಲಸ ಮಾಡ್ಲಿ, ನೋಡ್ಲಿ, ರೇಟಿಂಗ್ ಕೇಳಲಿ. ಈಗ ಆಯ್ತು, ನಾನು ತಪ್ಪು ಮಾಡ್ಬಿಟ್ಟಿದ್ದೀನಪ್ಪ, ಅದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಪ್ಪು ಮಾಡ್ಬಿಟ್ಟವ್ರೆ ಅಂತ ಸಂದರ್ಭದಲ್ಲಿ ಇವ್ರಿಗೆ ಲೆಟರ್ ಬರೀಲಿ. ಇಲ್ಲ ನೋಡಿ, ಯಾರ್ ಅವ್ರೆ, DR ಅವರೇ, MD ಅವರೇ, ನಮ್ಮ ಸೆಕ್ರೆಟರಿಗಳಿಗೆ ಅವಕಾಶ ಇಲ್ಲ, DC ಅವರೇ ಲೆಟರ್ ಅವಕಾಶ ಇಲ್ಲ. ಯಾಕೆ ಕರೆಸ್ತಾವ್ರೆ ಇವರು? ತಪ್ಪು ಮಾಡ್ತಾವ್ರೆ ಇವರು, ಕಾನೂನು ವೈಲೇಷನ್ ಮತ್ತು ಸರ್ವಾಧಿಕಾರಿ ನಡ್ಕೋತಾವ್ರೆ. ಖಂಡಿಸಿ ಇದನ್ನ ಲೆಟರ್ ಹಿಂಬರ ಕೊಡ್ಲಿ. ಏನಂಗಾರೆ ಪಾಪ ಸೆಕ್ರೆಟರಿ, ಅಮಾಯಕ ಸೆಕ್ರೆಟರಿಗಳು ಕೊಡಾಕ್ಬಿಟ್ಟು MD ಪಕ್ಕದಲ್ಲಿ ಕುಡಿಸ್ಬಿಟ್ಟು ಹಚ್ಬಿಟ್ರೆ ಕಿರ್ಚ್ಬಿಟ್ರೆ ಯಾರು ಎದುರ್ಕೊಂಡ್ಬಿಡ್ತಾರ?
ನನ್ಗೆ ಅವತ್ತು ಯಾರು ಕಳ್ಸೋ ನನ್ಗೆ ಒಂದು ಇದನ್ನ ಲಿಂಕ್ನ ಮೈಯಲ್ಲಿ ನನಗೂ ರಕ್ತ ಕುದಿತಾ ಇತ್ತು ಅಂತ ಮಾತಾಡ್ತಾ ಇದ್ರೆ ಇವೇನು ತಿಂದಿದ್ದಾರ ನಾನು ಎಲ್ಲ ನನ್ಗೆ ಗೊತ್ತಿರೋದೇ ಗೊತ್ತಿಲ್ಲದೇ ಏನಿಲ್ಲ. ಇಂಥವು ಹೇಳ್ಸ್ಕೋಬೇಕ ಕಾನೂನು ನಾನು ಅವಿವೇಕಿನ ಸರ್ಕಾರ ಸವಲತ್ತು ಬಿಡ್ಲಿ ತಾಲೂಕಿನಲ್ಲಿ ಮಾದರಿಯಾಗಿ ಒಂದು ಎಲ್ಲಾ ಇಲಾಖೆಗಳ ಸವಲತ್ತುಗಳನ್ನ ಒಂದು ಚುರುಕುಗೊಳಿಸಬೇಕು, ಎಲ್ಲ ಸಂಬಂಧಪಟ್ಟರು ತಲುಪಿಸ್ಬೇಕು ಫಲಾನುಭವಿಗಳಿಗೆ. ಜೊತೆಗೆ ಗ್ರಾಮ ಪಂಚಾಯತ್ ವ್ಯವಸ್ಥೆನ ಭದ್ರಗೊಳಿಸಬೇಕು. ಸ್ಥಳೀಯ ಸರ್ಕಾರ ಅಂತ ಅಂದ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಗೊತ್ತಾಗಬೇಕು ಅನ್ನೋ ನಿಟ್ಟಲ್ಲಿ ಅವ್ರಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರುವಂತ ಅಧಿಕಾರನ ಎಕ್ಸಿಕ್ಯೂಟಿವ್ ಮಾಡಿ ಎಲ್ಲ ಇದೆ ಅಂದ್ಬಿಟ್ಟು ಒಂದು ಅವ್ರಿಗೆ ಒಂದು ಮಾನಸಿಕ ಸ್ಥೈರ್ಯ ತುಂಬುವಂತ ಕೆಲಸನ ಮಾಡ್ತಾರೆ. ಇವತ್ತು ಗ್ರಾಮ ಪ್ರಗತಿ ಪರಿಶೀಲನಾ ಸಭೆ ಮಾಡಾದ್ಮೇಲೆ ನಾವು 4 ಪಂಚಾಯತಿಗೆ ಹೋಗಿರ್ಬೋದು, ಆದ್ರೆ 15-16 ಪಂಚಾಯತ್ ಮೀಟಿಂಗ್ ಆಗಿದೆ. ನಾವೆಲ್ಲ ಕಡೆಗೆ ಹೋಗಕ್ಕಾಗಲ್ಲ. ನಮ್ ಡೇಟ್ ತಗೊಂಡು ಬಂದಿದ್ದ ಹಾಕೊಂಡು ಕಡೆಗೆ ಹೋಗ್ತೀವಿ. ಏನೇಳ ನೀನು ಅಲ್ಲೇ ಇದ್ದೆ ಇದರಲ್ಲಿ ಸಭೆಯಲ್ಲಿ, ಅಲ್ಲೇ ನಮ್ಮೇನು ವ್ಯತ್ಯಾಸ ಇತ್ತಲ್ಲಿ ನಮ್ಮ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವತ್ತು ಅಲ್ಲೇನು ಅವಕಾಶ ಇರ್ಲಿಲ್ವ ಅಲ್ಲಿ? ನಾಳೆ ಇಲ್ಲಿಂದ ಮಾತಾಡೋಣ, ಇಲ್ಲಿ ಸರ್ಕಾರ ಇಲ್ವ ಅಲ್ಲಿ? ವಿಶೇಷವಾಗಿ ಏನಾದ್ರು ಮಾತಾಡ್ತಾ ಇದ್ದಾನ? ದ್ವೇಷದ ರಾಜಕಾರಣ ಮಾಡ್ತಾರೆ ಇವರು. ಯಾರು ನಮ್ಮ ಜೊತೆಗೆ 4 ಜನ ಓಟಾಕ್ತಾರೆ. ನಮ್ಮ ಕಬ್ಬಳಿಗೆ ನಮ್ಮ ಕಾಶಿಮುರ್ಕಳಿ ಚಂದ್ರಣ್ಣ ಒಂದು 5-6 ಸೊಸೈಟಿಗಳು ಅವರು ಮನೆಯವರು ಮಾತ್ರ ಲೇಡೀಸ್ ಸೆಕ್ರೆಟರಿ, ಲೇಡೀಸ್ ಸಂಘ, ಲೇಡೀಸ್ ಸೆಕ್ರೆಟರಿಗಳೇ ಕೆಲಸ ಮಾಡಬೇಕು. ಇವ್ರು ಎಡಬಲ ಓಡಾಡೋರು ಯಾರು ಬೇಕಾದ್ರೂ ಮಾಡ್ಬೋದು. ಅವ್ರ ರೈತರು ಬೇಕಾದ್ರೆ ಹೋಗ್ಬೋದು ಮಾಡ್ಬೋದು, ಅವ್ರ ಗಂಡರು ಬೇಕಾದ್ರೆ ಹೋಗಿ ಮಾಡ್ಬೋದು, ಯಾರು ಬೇಕಾದ್ರೂ ಹೋಗಿ ಮಾಡ್ಬೋದು. ಯೂನಿಫಾರ್ಮ್ ಆಗಿರ್ಬೇಕಲ್ಲ ನಿಯಮ. ಏನು ಬೇಡ ಆಯ್ತಪ್ಪ. ಇಡೀ ರಾಜ್ಯದಲ್ಲಿ ಎಕ್ಸೆಪ್ಟ್ ಹಿಂದೆ ಡೈರೆಕ್ಟರ್ಗಳು 10 ವರ್ಷದ ಹಿಂದೆಗೆ ನಮ್ಮ ರಾಜ್ಯದ ಸುಮಾರು ಒಕ್ಕೂಟಗಳಿವೆ, ಸುಮಾರು ಜನ ಡೈರೆಕ್ಟರ್ಗಳಿದ್ದಾರೆ. ಯಾರು ಹೋಯ್ತವ್ರೆ ನಮ್ಮ ವಾರ್ಷಿಕ ಮಹಾಸಭೆಗೆ? ಯಾರು ಹೋಯ್ತವ್ರೆ? ಎಲ್ಲಿ ಹೋಯ್ತವ್ರೆ? ಇವ್ರ ಕೆಲ್ಸವಾದವು. ನನ್ನ ಪ್ರಶ್ನೆ ಮಾಡ್ತಾನೆ ಇವನು, ಯಾಕೆ ಹೋಯ್ತಿಲ್ಗೆ ಅಂತಂದ್ಬಿಟ್ಟು. ಇವ್ರ ಕೆಲ್ಸವಾದವು. ಆ ಸಭೆನ ಅಮಾನತ್ ಮಾಡ್ಬಿಡ್ತಾರ. ನೀವು ಮಾಡಿರೋ ಸರಿ ಇಲ್ಲ, ಡೈರೆಕ್ಟರ್ ಬದನೆ ಮಾಡಿರೋದು ಅಂದ್ಬಿಟ್ಟು. ಅದಕ್ಕೆ ನೀನು ಗೌರವಿಸಿ ಮಾತಾಡಿದಿ. ನಿಮ್ ಯಾವ ದೊಡ್ಡಾರು ಬೇಡ, ನನಗೆ ಏನಿಲ್ಲ, ನಿನ್ ಮಾಹಿತಿ ಗೊತ್ತು ವಿಚಾರ. ಆದ್ರೂ ಸಹ ನೀವು ಜೊತೆಲಿರೋರು ಎಲ್ಲಿ ಅವ್ನು ಮುನ್ಸ್ಕೊಬಿಟ್ಟು ನನ್ನ ಧ್ವನಿ ಗುಡಿಸ್ತೇವ್ರೆ ಅಂತದ್ದು ಮಾತಾಡೋದು ಬೇಡ. ನನ್ನ ಸಲಹೆ ಸಾಕು, ನೀನು ಸೀನಿಯರ್ ಇದೆಯಾ, ನಮ್ಮ ಸಲಹೆ ಸಾಕೇನು ಅವಶ್ಯಕತೆ ಇಲ್ಲ. ಮಾಡ್ಕೊಂಡೋಗಿ ನಮ್ಗೆ ನಿಮ್ಗೆ ಹಸ್ತಕ್ಷೇಪ ಮಾಡಿ ನಾನೇನು ಒಕ್ಕೂಟದ ಮೀಟಿಂಗ್ ಬರಬೇಕು, ಈ ಮೀಟಿಂಗ್ ಬರಬೇಕು ಅಂತಲ್ಲ. ಒಬ್ಬ ಶಾಸಕನಿಗೆ ಹಕ್ಕುಗೆ ಚ್ಯುತಿ ಬರೋ ಸಂದರ್ಭ ಬಂದ್ರೆ ನಾನು ಯಾವುದೇ ಕಾರಣಕ್ಕೂ ನಮ್ಮ ಶಾಸಕನ ಕೊನೆಯ ತನಕನೂ ಅದನ್ನ ವಿರೋಧಿಸನೆಯ, ನನ್ನ ಪ್ರತಿಭಟಿಸನೆಯ, ಕಾನೂನಾತ್ಮಕ ಹೋರಾಟ ಮಾಡನೆಯ. ಕಾನೂನು ಬಿಟ್ಟು ನೀವು ರಾಂಗ್ ರೂಟ್ ಅಲ್ಲಿ ಹೋದ ಸಂದರ್ಭದಲ್ಲಿ ನಿಮ್ಮ ಕೊಲಿಗೂ ರಾಂಗ್ ರೂಟ್ ಅಲ್ಲಿ ಹೋದ, ನಿಮ್ಮ ಸಹಪಾಠಿಗೆ ರಾಂಗ್ ರೂಟ್ ಅಲ್ಲಿ ಹೋದ ಸಂದರ್ಭದಲ್ಲಿ ನಾನು ರಾಂಗ್ ರೂಟ್ ಆಗಿ ಬರಕ್ ರೆಡಿ ಇದ್ದೀನಿ. ಪ್ರಾಪರ್ ವೇಲ್ ಹೋಗಿ ನೀವು, ನಾನು ಪ್ರಾಪರ್ ವೇಲ್ ಬರ್ತೀನಿ. ನೀವು ರಾಂಗ್ ರೂಟ್ ನಾನು ರೆಡಿ ಇದ್ದೀನಿ. ನಿಮ್ ಕರೆದಕ್ಕೆ ನೋಟಿಸ್ ಕೊಟ್ಟಿರೋ ಯಾವ ಡೈರಿಗೆ? ಎಲ್ಲ ಡೈಲಿ ಕೊಟ್ಟೈತೆ ನೋಡ. ನನ್ನ ಒಬ್ಬ ಶಾಸಕ ಕರೆದ್ರೋಣ. ಇವತ್ತು ಅಗ್ರ ಭಾಷೆಗೆ ಹೋಗ್ತೀನಣ್ಣ, ಇವಾಗ ಹೋಗ್ಬೇಕು. ಅಗ್ರ ಭಾಷೆಗೆ ನಡೀತಾ ಹೋಗ್ತೀನಿ ಈಗ ಅಗ್ರ ಭಾಷೆ. ನನ್ಗೆ ಅಲ್ಲಿ ಹರ್ನಾಡಲ್ಲಿ ವ್ಯತ್ಯಾಸ ಆಯ್ತು. ನಾವು ಸಂಬಂಧಪಟ್ಟ DC ಅವ್ರಿಗೆ ಮನವಿ ಕೊಟ್ಟ ಬರ್ತೀವಿ, ನಮ್ಮ ಸುದ್ದಿ ಬಂದಿದೆ ಅಂದ್ಬಿಟ್ಟು ಅವ್ರು ಸಂಬಂಧಪಟ್ಟ ನೋಟಿಸ್ ಇಶ್ಯೂ ಮಾಡವ್ರೆ. ನನ್ನ ಹೆಸರು ಹಾಕ್ಸ್ಬಿಟ್ರೆ ಅವ್ರಿಗೆ ಗಾಳಿಸ್ಕೊಡಕ್ಕಿವಂತೆ. ಏನು ಒಂದು ಮಾತಾಡೋದು ಒಂದು ಲೆಕ್ಕಾಚಾರ ಬೇಕು. ಹೇಳೋ ಇನ್ನೊಂದ್ಸರಿ ನನ್ನ ಹಾಕ್ಬಿಟ್ರೆ, ಹೆಸರು ಹಾಕ್ಸ್ಕೊಬಿಟ್ರೆ ಇವರು ಹಾಕ್ಸ್ಕೊಡ. ಹೌದು, 10 ಸರಿ ಹೇಳ್ತೀನಿ ಅದನ್ನ. ನಾನು ಇಲ್ಲಿ ತನಕ ಒಬ್ಬ ಸೀನಿಯರ್ಸ್ MLAಗಳಿಗೆ ಅವರೆಲ್ಲ ಇರ್ತಾರೆ, ಒಂಚೂರು ವಯೋ ಮೀಡಿಯಾ ಹೋಗೋಣ ಅಂತ ಇದ್ದೆ. ವಯೋ ಮೀಡಿಯಾನೇ ಬಂದೆ. ಹಿಂದಿನ ಶಾಸಕರು ಕಟ್ಟುನಿಟ್ಟಾಗಿ ಪ್ರೋಟೋಕಾಲ್ ಫಾಲೋ ಮಾಡಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ದೇಶನ ಕೊಟ್ಟಿದ್ರು. ನಾನು ಒಂಚೂರು ಸ್ವಲ್ಪ ಲಿಬರಲ್ ಆಗಿದ್ದೆ. ನಾನು ಈಗಲೂ ಹೇಳ್ತೀನಿ, ಇನ್ಮೇಲೆ ಹೇಳ್ತೀನಿ ಸೀರಿಯಸ್ ಆಗಿ. ಅವ್ರು ಹೇಳಿರೋದು ನಿಜ. ಯಾವ ಒಂದು NSS ಕಾರ್ಯಕ್ರಮಕ್ಕೆ ನೋಡಪ್ಪ ಸ್ಥಳೀಯವಾಗಿರ್ತಾರೆ, ಜಿಲ್ಲಾ ಕೇಂದ್ರ ಬ್ಯಾಂಕ್ ಉಪಾಧ್ಯಕ್ಷನವನೇ,
ನೀನು ಯಾರನ್ನು ಹಾಕೊಂಡ್ರೆ ಅವಾಗ ಆಗಲ್ಲ. ಲೋಕಲ್ ಹಾಕೊಳ್ಳಿ. ನೀನು ಸರ್ಕಾರಿ ಕಾರ್ಯಕ್ರಮ ನೀವು ಯಾರನ್ನೋ ವೈಭವಕ್ಕೋಸ್ಕರ ಯಾರನ್ನೋ ಒಂದು ಇದು ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಕೆಲಸ ಮಾಡ್ಬಿಡಿ. ಪ್ರೋಟೋಕಾಲ್ ಮೇಂಟೈನ್ ಮಾಡಿ ಅಂತ ಹೇಳಿದ್ದೀನಿ. ಮುಂದಕ್ಕೂ ಹೇಳ್ತೀನಿ, ನಾಳೆಗೂ ಹೇಳ್ತೀನಿ. ನಿಂದ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ರೆ ನಾಳೆಗೂ ಹೇಳ್ತೀನಿ. ಅದನ್ನ ಇಲ್ಲದ್ ಮಾಡಿದ್ರೆ ಹೇಳಿ. ಹಿಂಗೆ MLA ಮಾಡ್ಬಾರ್ದು ಮಾತ್ರ ಇವರು ಸರ್ವಾಧಿಕಾರಿ ಧೋರಣೆ ಅಂತ ಹೇಳಿದ್ರೆ ನೀವು ಬ್ರಾಂಚಸ್ ಎಲ್ಲ ನಾನು ಹೇಳ್ದಂಗೆ ಕೇಳಬೇಕು. ಸೆಕ್ರೆಟರಿಗಳನ್ನ ದೌರ್ಜನ್ಯ ಮಾಡ್ತಾರೆ ಇವರು. ಇವತ್ತು ಒಮ್ಮೆಲೆ ಹೋಗಿ ಸೆಕ್ರೆಟರಿ ಆತ್ಮಗೌರವ ಸ್ವಾಭಿಮಾನ ಬಂದ್ಬಿಟ್ಟು ಊರೆಲ್ಲ ಮಾಡಿದ ಕೆಲಸ ಮಾಡಲಿಲ್ಲ. CC ಹತ್ರ ಏನು ಇದು ದೊಣ್ಣೆ ವರ್ಷ ಮಾಡಕ್ ಹೋದ. ನಿನ್ ತಾಯಿನ ಅಂತ ದುಡ್ಡು ದೊಣ್ಣೆ ಎಲ್ಲದಕ್ಕೂ ದಾಖಲೆ ಕೊಡಕ್ಕಲ್ಲ. ಅದನ್ನ ಕಣ್ಣಲ್ಲಿ ಇಟ್ಟುಕೊಂಡು ಹೇಳ್ದ ಹಣ್ಣೆ ತಂದಿ ಆಯ್ತು ಹೋಗ್ಲಿ ಮಾಡಪ್ಪ ಅಂತ ಹೇಳ್ದೆ. ಅಣ್ಣ ಆ ತರ ಕೆಲಸ ನಾನು ಬೇಕಾದ್ರೆ ಹಸ್ಕೊಂಡು ತಿನ್ಬಿಡ್ತೀನಿ, ಹಸ್ಕೊಂಡು ಸಾಯ್ತೀನಿ, ಆ ತರ ಕೆಲಸ ಅವಶ್ಯಕತೆ ಇಲ್ಲ ಅಂತ ಹೇಳ್ದ. ಯಾರ MD ಪಾಪ ಕಾಣ್ದ ಪಾಪ ಅವ್ನು ಗೊತ್ತಿರೋ MDಗೆ ಅಲ್ಲಿ ಪ್ರತಿಭಟಿಸಕ್ ಆಯ್ತಲ್ಲ. ಯಾರೋ ಅದೃಷ್ಟ ಕೊಟ್ಟ ಆಕ್ಷನ್ಗೆ, ಸೆಕ್ರೆಟರಿಗಳು ಅದೃಷ್ಟ ಕೊಟ್ಟ ಆಕ್ಷನ್ಗೆ ಏನಿಲ್ಲ, ಏನು ಪೈಲಟ್ ತಿಳ್ಕೊಂಡಿದ. ಒಂದು ನಡವಳಿಕೆ ಬೇಕು. ಅದಕ್ಕೂ ಒಂದು ಸಿದ್ಧಾಂತ ಇಲ್ಲ, ಒಂದು ಬದ್ಧತೆ ಇಲ್ಲ, ಒಂದು ನೀತಿ ಇಲ್ಲ, ಒಂದು ನಿಯಮ ಇಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು